ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದಿನ ಎಪಿಸೋಡಲ್ಲಿ ಯರ್ಕಾಡಲ್ಲಿರೋ ಪಗೋಡಾ ವ್ಯೂ ಪಾಯಿಂಟ್ನ ತೋರಿಸ್ದೆ. ಇವಾಗ ನಿಮ್ನೆಲ್ಲ ಕಿಲಿಯೂರು ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಹೋಗೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಎಷ್ಟು ಚೆನ್ನಾಗಿದೆ ನೋಡಿ. ಪಗೋಡಾ ವ್ಯೂ ಪಾಯಿಂಟ್ ಇಂದ ಕಿಲಿಯೂರು ವಾಟರ್ ಫಾಲ್ಸು ಜಸ್ಟ್ 8 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಆನ್ ದ ವೇ ಬರ್ತಾ ಕುರಂಜಿ ಪಾರ್ಕ್ ಅನ್ನೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಯಾರ್ಯಾರು ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಹಾಗೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ಈ ಕಿಲಿಯೂರು ವಾಟರ್ ಫಾಲ್ಸ್ಗೆ ಹೋಗುವಂಥ ರಸ್ತೆ ಬಹಳಾನೇ ಚಿಕ್ಕದಾಗಿದೆ. ಡ್ರೈವ್ ಮಾಡ್ತಿದ್ದು ನನಗೆ ಮುಂದೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗೋಯ್ತು. ನಾನು ಪಗೋಡಾ ವ್ಯೂ ಪಾಯಿಂಟ್ನ ನೋಡಿಕೊಂಡು ಬರೋ ಅಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ಈ ಕಿಲಿಯೂರು ವಾಟರ್ ಫಾಲ್ಸ್ ನೋಡೋದಕ್ಕೆ ಕಾರ್ ಎಂಟ್ರಿಗೆ ಅಂತ 50 ರೂಪಾಯಿ ತಗೊಂತಾರೆ. ಈ ಕಿಲಿಯೂರು ವಾಟರ್ ಫಾಲ್ಸ್ನ ಕಾರ್ ಪಾರ್ಕಿಂಗ್ ಜಾಗದಿಂದ ಜೀಪ್ ರೈಡ್ ವ್ಯವಸ್ಥೆ ಕೂಡ ಇದೆ. ಯಾರಾದರೂ ವಯಸ್ಸಾಗಿರೋರು ಬಂದರೆ ಅವ್ರನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಜೀಪ್ ರೈಡ್ಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಜೀಪ್ ಹೋಗೋವಂಥ ದಾರಿಲಿ ನಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡಲ್ಲ. ಕಾಲು ಗಟ್ಟಿಯಾಗಿದೆ ಜೀಪ್ ಯಾಕೆ ಅಂತ ಡಿಸೈಡ್ ಮಾಡಿದ್ದು ನಾನು ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ವಾಟರ್ ಫಾಲ್ಸ್ ರೀಚ್ ಆಗಬೇಕು ಅಂದರೆ ಒಂದು 250ಇಂದ 300 ಮೆಟ್ಲುಗಳನ್ನ ಇಳ್ಕತಾ ಹೋಗ್ಬೇಕು. ಈ ಸ್ಟೆಪ್ಸು ಅಕ್ಕಪಕ್ಕ ಮರ ಇರೋದ್ರಿಂದ ಯಾವುದೇ ಬಿಸಿಲಿರಲಿಲ್ಲ. ಇಲ್ಲಿ ಬರ್ತಾ ಇದ್ದಿದ್ದ ಅಕ್ಕ ನನ್ನ ತಮಿಳಲ್ಲಿ ಏನೋ ಮಾತಾಡ್ಸಿದ್ರು, ಅದೇನು ಅಂತಾನೆ ಅರ್ಥ ಆಗಲಿಲ್ಲ. ನಾನು ಬೆಬ್ಬೆಬ್ಬ ಅಂದಿದ್ದಕ್ಕೆ ತಮಿಳ್ ಕಾರನ ಅಂತ ಕೇಳಿದ್ರು. ಇಲ್ಲಕ್ಕ ನಾನು ಕರ್ನಾಟಕದ ಮಂಡ್ಯದ ಗಂಡು ಅಂದೆ. ಪಾಪ ಆ ಅಕ್ಕಂಗೆ ಅದು ಅರ್ಥ ಆಗಿರಲ್ಲ ಬಿಡಿ. ನನಗೆ ಬರೋದೇ ಕನ್ನಡ ಇಂಗ್ಲೀಷು, ಅದರಲ್ಲಿ ಸ್ವಲ್ಪ ಹಿಂದಿ ಬರುತ್ತೆ. ತಮಿಳಂತೂ ನನಗೆ ಒಂಚೂರು ಅರ್ಥ ಆಗಲ್ಲ. ನನ್ನನ್ನು ಯಾರಾದರೂ ತಮಿಳಲ್ಲಿ ಮಾತಾಡ್ಸಿದ್ರೆ ನಾನು ಪುಷ್ಪಕ ವಿಮಾನ ಸಿಂಹ ತೋರಿಸ್ಬಿಡ್ತೀನಿ ಅಷ್ಟೇ. ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ. ಏನ್ ಕಡಿದಾದ ಜಾಗ ಅಂತೀರಾ? ಸ್ವಲ್ಪ ಸ್ಲಿಪ್ ಆದ್ರೂ ಸೀದಾ ಕೆಳಗಡೆ ಹೋಗ್ಬಿಡ್ತೀವಿ. ನೋಡೋದಕ್ಕೆ 200ಇಂದ 250 ಮೆಟ್ಲು ಅಂತ ಅನ್ಸುತ್ತೆ, ಆದ್ರೆ ಬಹಳಾನೇ ಸುಸ್ತು ಮಾಡಾಕತ್ತೆ. ಎಷ್ಟೊಂದು ಜನ ಹಂಗಂಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು. ದೇಹದಲ್ಲಿ ಶಕ್ತಿ ಇದ್ದಾಗ ಊರು ಸುತ್ತಬೇಕು, ಮೆದುಳಲ್ಲಿ ಸಾಮರ್ಥ್ಯ ಇದ್ದಾಗ ದುಡ್ಡನ್ನ ದುಡಿಬೇಕು. ನಾವು ದುಡಿಯೋದ್ರಲ್ಲಿ 10% ಆದ್ರೂ ಈ ರೀತಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಎತ್ತಿಡಬೇಕು. ಈ ಅಣ್ತಮಾಸ್ ಎಲ್ಲ ನನಗಿಂತ ಬೇಗ ಬಂದು ಫಾಲ್ಸ್ನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಈ ರೀತಿ ಗ್ರೂಪ್ ಆಫ್ ಫ್ರೆಂಡ್ಸು ಟ್ರಿಪ್ ಬಂದರೆ ಬಹಳಾನೇ ಮೋಜು ಮಸ್ತಿ ಮಾಡ್ಬೋದು. ನಾವು ಬೆಳೀತಾ ಜವಾಬ್ದಾರಿಗಳು ಹೆಚ್ಚಾದಂಗೆ ಫ್ರೆಂಡ್ಸು ಕೂಡ ಕಡಿಮೆ ಆಗ್ತಾ ಹೋಗ್ತಾರೆ. ಇನ್ನು ಮದುವೆ ವಯಸ್ಸು ಬಂದ್ಬಿಟ್ರಂತೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿ ಹೋಗ್ತಾರೆ. ಮುಂಚೆ ಥರ ನಾವು ಟ್ರಿಪ್ನ ಆರ್ಗನೈಸ್ ಮಾಡಿಕೊಂಡು ಹೋಗೋದಕ್ಕಂತೂ ಆಗಲ್ಲ. ಏಜ್ ಗ್ರೂಪ್ ಬಿಟ್ವೀನ್ 20 to 30 ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅದೆಲ್ಲನೂ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು. ಬನ್ನಿ ಹಾಗೆ ಮುಂದೆ ಸಾಗೋಣ. ಈ ವಾಟರ್ ಫಾಲ್ಸ್ ನೋಡೋದಕ್ಕೆ ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನೋಡೋಣ ಅದು ಹೆಂಗಿದೆಯೋ ಏನೋ, ನೀರಿದೆಯೋ ಇಲ್ವೋ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಬಹಳ ಜನ ಅಲ್ಲಲ್ಲೇ ಸುಸ್ತಾಗಿ ಕೂತಿದ್ರು. ಈ ವಾಟರ್ ಫಾಲ್ಸ್ ನೋಡಕ್ಕೆ ಹೋಗ್ಬೇಕು ಅಂದರೆ ಕೈ ಕಾಲೆಲ್ಲ ಭಾಳನೇ ಗಟ್ಟಿಯಾಗಿರಬೇಕು. ಹಾಗೇನೆ ಸ್ಟ್ಯಾಮಿನಾ ಅಂತೂ ಜಾಸ್ತಿನೇ ಇರಬೇಕು. ಯಾಕಂದರೆ ಈಸಿಯಾಗೇನೋ ಕೆಳಗಡೆ ಇಳ್ಕೊಂಡು ಹೋಗ್ಬಿಡ್ತೀವಿ, ಆ ಕಡೆಯಿಂದ ಬರೋದೇ ಇರೋದು. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಇವರೆಲ್ಲ ಆಲ್ರೆಡಿ ಫಾಲ್ಸ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅದಕ್ಕೆ ಅಷ್ಟೊಂದು ಸುಸ್ತಾಗಿ ಹೋಗಿದ್ದಾರೆ. ಈ ಫಾಲ್ಸ್ ಹತ್ರ ಹೋಗುವಾಗ ಅಲ್ಲಲ್ಲೇ ಜ್ಯೂಸು ಬನಾನಾ ಎಲ್ಲ ಮಾರ್ತಾ ಇರ್ತಾರೆ, ನಾವು ತಗೊಂಡು ಹೋಗ್ಬೋದು. ನಾನು ಬೆಳಿಗ್ಗೆ 8 ಗಂಟೆಗೆ ಹೋಗಿರೋದ್ರಿಂದ ಇಲ್ಲಿ ಇನ್ನೂ ಅಂಗಡಿಗಳು ಓಪನ್ ಆಗೇ ಇಲ್ಲ. ಹಾಗೆ ಈ ಹಸಿರು ಭರಿತವಾದ ಬೆಟ್ಟನ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಇದೊಂಥರ ಶಿವಗಂಗೆ ಬೆಟ್ಟನ ಹತ್ಕೊಂಡು ಹೋಗಿದ್ದು ಫೀಲ್ ಕೊಡ್ತಾ ಇದೆ. ಅಲ್ಲಿ ಬೆಟ್ಟನ ಹತ್ತುತ್ತೀವಿ, ಇಲ್ಲಿ ಇಳಿತಾ ಇದ್ದೀವಿ ಅಷ್ಟೇ. ಒಂದು 50+ ಏಜ್ ಆಗಿರೋರೆಲ್ಲ ಇಲ್ಲಿಗೆ ಬರಕ್ಕೆ ಹೋಗಬೇಡಿ. ಯರ್ಕಾಡ್ ನೋಡೋದಕ್ಕೆ ಅಂತ ಬಂದರೆ ಈ ಕಿಲಿಯೂರು ವಾಟರ್ ಫಾಲ್ಸ್ನ ಸ್ಕಿಪ್ ಮಾಡಿ. ಯಾಕಂದರೆ ತುಂಬ ವಯಸ್ಸಾಗಿರೋರಿಗೆ ಈ ಜಾಗಕ್ಕೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಮಡಿಕೇರಿಲಿ ಹಬ್ಬೆ ಫಾಲ್ಸ್ ಇದೆಯಲ್ಲ, ಸೇಮ್ ಹಂಗೆ ಅನಿಸುತ್ತೆ. ಆದರೆ ಮಡಿಕೇರಿಲಿ ಸ್ಟೆಪ್ಸು ಇಷ್ಟೊಂದು ಕಡ್ದಾಗಿಲ್ಲ. ಈ ವಾಟರ್ ಫಾಲ್ಸಲ್ಲಂತೂ ಬಹಳಾನೇ ಕಡಿದಾಗಿದೆ. ಜೀಪಲ್ಲಿ ಬರೋದಂತೂ ಉತ್ತಮ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಇವಾಗೇನು ನಿಮಗೆ ಲೆಫ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ದಾರಿ, ಅಲ್ಲಿವರೆಗೂ ಜೀಪಲ್ಲಿ ಕರ್ಕೊಂಬರ್ತಾರೆ ನೋಡಿ. ಇಲ್ಲಿ ಲೆಫ್ಟಲ್ಲಿ ಏನು ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇಲ್ಲಿವರೆಗೂ ಜೀಪ್ ಬರುತ್ತೆ. ಒಂದ್ಸಲ ಹಿಂದೆ ತಿರುಗಿಸಿ ನಾನು ಬಂದಿದ್ದ ಜಾಗನ ತೋರಿಸ್ತೀನಿ ನೋಡಿ. ಎಂಥ ಜಾಗ ಅಂತೀರಾ? ಕಾಲೆಲ್ಲ ನಡ್ಗೋದಕ್ಕೆ ಸ್ಟಾರ್ಟ್ ಆಗಿ ಹೋಗಿದೆ, ಎದೆ ಎಲ್ಲ ಜೋರಾಗಿ ಡವ ಅಂತ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿ ಹೋಗಿದೆ. ರಕ್ತ ಎಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ಹೋಗಿದೆ. ಮೋಸ್ಟ್ಲಿ ಒಂದು ಅರ್ಧ ಜರ್ನಿ ಕಂಪ್ಲೀಟ್ ಆಯ್ತು ಅಂತ ಅನ್ಸುತ್ತೆ.
ನೆಕ್ಸ್ಟ್ ಆ ಕಡೆಯಿಂದ ಬರುವಾಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈ ಜೀಪ್ ಹೋಗುತ್ತಲ್ಲ ದಾರಿ ಅದ್ರಲ್ಲಿ ನಡ್ಕೊಂಡು ಹೋಗ್ಬಿಡ್ತೀನಿ. ಇವರು ಸ್ಟೂಡೆಂಟ್ ಮತ್ತೆ ಟೀಚರ್ ಅಂತೆ, ಇವರು ಮೆಟ್ಲೆತ್ತಕ್ಕಾಗಲ್ಲ ಅಂತ ಇಲ್ಲಿಂದ ಜಂಪ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮೇಲ್ ನೋಡಿ ಎಷ್ಟು ಕೆಳಗಡೆಗೆ ನಡ್ಕೊಂಡ್ ಬಂದಿದ್ದೀನಿ ಅಂತ. ಏನ್ ಮೇಲಿಂದ ಒಂದ್ ಬಂಡೆ ಕಸ್ಕೊಂಡ್ ತಲೆ ಮೇಲೆ ಬಿದ್ರೆ ಮುಗೀತು ನನ್ ಕತೆ. ಈ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ವಿಷ್ಣು ದಾದ ತರ ಸ್ಟೆಪ್ಸ್ ನ ಇಳಿತಿದ್ದಿದ್ ನಾನು ಬರ್ತಾ ಬರ್ತಾ ಸ್ಟೆಪ್ಸ್ ನ ಅಂಬರೀಷ್ ಅಣ್ಣನ್ ತರ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ ಲೆವೆಲ್ಗೆ ಮಂಡಿ ನೋವು ಹೊತ್ಕೊಂಡಿತ್ತು. ಬೆಟ್ಟ ಗುಡ್ಡ ಮರ ಗಿಡಗಳನ್ನ ನೋಡಿ ಎಂಜಾಯ್ ಮಾಡಿ ನಾನಿವಾಗ ನಿಮ್ಮನ್ನ ಫಾಸ್ಟ್ ಫಾರ್ವರ್ಡ್ ಆಗಿ ವಾಟರ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ ಸಿಕ್ಕೇ ಬಿಡ್ತು ವಾಟರ್ ಫಾಲ್ಸ್. ಇದೇನೆ ಕಿಲಿಯೂರು ವಾಟರ್ ಫಾಲ್ಸ್. ಏನ್ ನಾನು ಬರೋ ಅಷ್ಟರಲ್ಲಿ ಬೇಜಾನ್ ಜನ ಬಂದ್ಬಿಟ್ಟವ್ರೆ. ಅಷ್ಟು ಮೇಲಿಂದ ಬೀಳ್ತಾ ಇರೋ ನೀರು ಆ ಫಾಲ್ಸ್ ಇಂದ ಎಷ್ಟೇ ದೂರ ನಿಂತಿದ್ರು ತುಂತುರು ಹನಿಯಾಗಿ ನನ್ನ ಮುಖದ ಮೇಲೆ ಬೀಳ್ತಾ ಇತ್ತು. ಇನ್ನ ಜಾಸ್ತಿ ನೀರಿದ್ದಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸಿರೋದು. ಹಾಗೆ ಸ್ವಲ್ಪ ಹೊತ್ತು ಕೂತು ಫೋಟೋ ಗೀಟೋ ತೆಕ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಮೇಲ್ಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ಮೊದಲೇ ಹೇಳಿದ್ನಲ್ಲ ಮೇಲ್ಗಡೆ ಹೋಗುವಾಗ ಸ್ಟೆಪ್ಸ್ ಅಲ್ಲಿ ಹೋಗಲ್ಲ, ಜೀಪ್ ಹೋಗೋ ಅಂತ ರೋಡಲ್ಲಿ ಹೋಗ್ತೀನಿ ಅಂತ. ಇದೇ ನೋಡಿ ಜೀಪ್ ಹೋಗೋ ಅಂತ ರಸ್ತೆ. ಏನ್ ಇಲ್ಲಿ ಯಾರ್ದಾದ್ರೂ ತಲೆ ಕಡ್ದೆಸಿದ್ರೆ ಯಾರು ಕೇಳೋರಿಲ್ಲ ಅಂತ ಅನ್ಸುತ್ತೆ, ಹಂಗೆ ಭಯಾನಕವಾಗಿದೆ. ಈ ಹಾರರ್ ಮೂವಿಗಳಲ್ಲಿ ದೆವ್ವ ಬರೋದಕ್ಕೂ ಮುಂಚೆ ಕ್ಯಾಮ್ರಾನ ಪ್ಯಾನ್ ಮಾಡ್ತಾರಲ್ಲ, ಆ ರೀತಿ ಪ್ಯಾನ್ ಮಾಡ್ತೀನಿ ನೋಡಿ. ಇವಾಗ ಏನ್ ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಅದೆಲ್ಲ ಕಾಡಿಂದ ಬರ್ತಾ ಇರೋ ಪಕ್ಷಿಗಳ ಸೌಂಡು. ಜೀಪಲ್ಲಿ ರೈಡ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ನಲ್ಲ, ಇಲ್ಲಿಂದ ಆ ರೈಡ್ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ಯಾರೋ ಒಬ್ರು ಮನೆ ಬೇರೆ ಕಟ್ಕೊಂಡವ್ರೆ. ಏನ್ ನೈಟ್ ಹೊತ್ತಿ ಜಾಗದಲ್ಲೆಲ್ಲ ಇರಕ್ಕಾಗತ್ತಾ? ಸ್ಟಾರ್ಟಿಂಗ್ ಹೋಗುವಾಗ ನೋಡಿ ಇಲ್ಲಿಂದಾನೇ ನಾನು ನಡ್ಕೊಂಡು ಹೋಗಿದ್ದು. ಬರುವಾಗ ಏನಾದ್ರೂ ನಾನು ಈ ಕಡೆಯಿಂದಾನೇ ನಡ್ಕೊಂಡ್ ಬಂದಿದ್ರೆ ಅಷ್ಟೇ ನನ್ನ ಕಾಲಿನ ಪರಿಸ್ಥಿತಿ. ಇಲ್ಲಿಂದ ನಾನು ಕರಡಿಯೂರು ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನ ನಿಮ್ಗೆ ಮುಂದಿನ ಎಪಿಸೋಡಲ್ಲಿ ತೋರಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.